ರಿಲೀಸ್ ಆಗಿ 2 ದಿನ ಆಗಿದೆ. ನನ್ನ ವಿಡಿಯೋ ಲೇಟ್ ಆಗಿದೆ, ಜಾಸ್ತಿ ಲ್ಯಾಗ್ ಮಾಡಿದೆ. ಡೈರೆಕ್ಟಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನೇನು ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ಬಿಡ್ತೀನಿ. ಏನಿಲ್ಲ, ಜಸ್ಟ್ ದಿ ಕೊಲ್ಯಾಬ್ರೇಷನ್, ದಿ ಕ್ವಾಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಫ್ ಕೋರ್ಸ್ ದ ಕಾಸ್ಟಿಂಗ್ ಬಗ್ಗೆ ಮಾತಾಡಿದ್ದೀನಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರಾಮಾಯಣ ಫೈನಲಿ ಅನೌನ್ಸ್ ಆಯಿತು. ಐ ಥಿಂಕ್ ಸದ್ಯಕ್ಕೆ ಇಂಡಿಯಾದಲ್ಲಿ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಬಂದರೆ ಇದೆ ಅಂತ ಅಂದ್ಕೊತೀನಿ. ಆ ಕೊಲ್ಯಾಬ್ರೇಷನ್ ನೋಡ್ತಾ ಇದ್ದರೆ ತಲೆ ಗಿರ್ ಅಂದೋಯ್ತು ನನಗೆ. ಡಿ-ನೆಗ್ ಜೊತೆ ಕೊಲ್ಯಾಬ್ ಆಗಿದ್ದಾರೆ ಆ್ಯಂಡ್ ಅದರ ಫೌಂಡರ್ ನಮಿತ್ ಮಲ್ಹೋತ್ರಾ ಅವರು ಹಾಗೂ ಯಶ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಗುರು, ನಮ್ಮ ಕನ್ನಡದ ಪ್ರೊಡಕ್ಷನ್ ಹೌಸ್ ಈ ಒಂದು ಗ್ರೇಟ್ ವೆಂಚರ್ಗೆ ಕೈ ಹಾಕಿರೋದು ನನಗೆ ಹೆವಿ ಖುಷಿ ಕೊಟ್ಟಿದೆ. ಅದು ಅಲ್ಲದೆ ಈ ಸಿನಿಮಾದ ಬಜೆಟ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ಸೇರಿಸಿ 1600 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಪಾರ್ಟ್ 1ಗೆ 800ರಿಂದ 900 ಕೋಟಿ ಆ್ಯಂಡ್ ಪಾರ್ಟ್ 2ಗೆ 700 ಕೋಟಿ ಹಾಕ್ತಾ ಇದ್ದಾರೆ ಅಂತ ಒಂದು ಆರ್ಟಿಕಲ್ನಲ್ಲಿ ನೋಡಿದೆ. ಐ ಥಿಂಕ್ ಇದೆ ಅನಿಸುತ್ತೆ ಸದ್ಯಕ್ಕೆ ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ ಅಂತ ಬಂದರೆ. ಇಂಟ್ರೊಡಕ್ಷನ್ ವೀಡಿಯೋದಲ್ಲಿದ್ದ ಕೊನೆಯ 10 ಸೆಕೆಂಡ್ಸ್ ಏನಿದೆ ಅದು ಓವರಾಲ್ ಸಿನಿಮಾ ಯಾವ ರೀತಿ ಬರಲಿದೆ ಅನ್ನೋದನ್ನು ಚಿಕ್ಕದಾಗಿ ಕನ್ವೆ ಮಾಡುತ್ತೆ. ಡಿ-ನೆಗ್ ಫೌಂಡರೇ ಕೈ ಹಾಕಿರೋ ಪ್ರಾಜೆಕ್ಟ್ ಇದು. ಸೊ ವಿಜುವಲ್ಸ್ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇದ್ದೇ ಇರುತ್ತೆ. ಜಸ್ಟ್ ಆ ಕಾಡನ್ನು ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ನೋಡಿ. ಆ ಒಂದು ಡೆಪ್ತ್ ಕಾಣಿಸುತ್ತೆ, ಡೀಟೇಲಿಂಗ್ ಕಾಣಿಸುತ್ತೆ, ಪ್ರಾಪರ್ ಲೇಯರಿಂಗ್ ಕಾಣಿಸುತ್ತೆ ಅಲ್ಲಿ. ಜಸ್ಟ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿರೋ ಆ ವಿಜುವಲ್ಸ್ನ ನೋಡ್ತಿದ್ರೇ ಅವರ ವಿಷನ್ ಕಾಣಿಸುತ್ತೆ. ರಾಮಾಯಣನ ಈಗಿನ ಒಂದು ಆಡಿಯನ್ಸ್ಗೆ ಯಾವ ಲೆವೆಲಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಅದು ಅಲ್ಲದೆ ಹ್ಯಾನ್ಸ್ ಜಿಮ್ಮರ್ ಜೊತೆ ಕೊಲ್ಯಾಬ್ ಆಗ್ತಿರೋದನ್ನು ನೋಡಿ ನಾನಂತೂ ಲಿಟ್ರಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಕಾಯ್ತಾ ಇದ್ದೀನಿ. ಯಾಕಂದರೆ ನಾನು ಜಾಸ್ತಿ OSTಗಳನ್ನು ಕೇಳ್ತೀನಿ ಟ್ರಾವೆಲ್ ಮಾಡುವಾಗ, ಬೇಜಾರಾಗಿದ್ದಾಗ, ಖುಷಿಯಾಗಿದ್ದಾಗ ಅಥವಾ ಓದುವಾಗಿಲ್ಲ ಬರೆಯುವಾಗಷ್ಟೇ. ಸೊ ಆ ಟೈಮ್ನಲ್ಲಿ ಹ್ಯಾನ್ಸ್ ಜಿಮ್ಮರ್ ಅವರ ಮ್ಯೂಸಿಕ್ಗಳನ್ನು ಕೂಡ ನಾನು ಕೇಳ್ತಾ ಇರ್ತೀನಿ. ಸೊ ನಾನಂತೂ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಮ್ಮ ಮಣ್ಣಿನ ಕತೆಗೆ ಅವರ ಮ್ಯೂಸಿಕ್ ಹೇಗಿರುತ್ತೆ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನು ಫೀಲ್ ಮಾಡೋದಕ್ಕೆ. ಅದ್ರ ಜೊತೆಗೆ AR ರೆಹಮಾನ್ ಅವರು ಕೂಡ ಇದ್ದಾರೆ. ಅವರ ರೀಸೆಂಟ್ ವರ್ಕ್ಸ್ ನನಗೆ ಅಷ್ಟೊಂದು ಖುಷಿ ಕೊಟ್ಟಿಲ್ಲ, ಬಟ್ ಇಲ್ಲಿ ಆ ಒಂದು ಮ್ಯಾಜಿಕ್ ಕಾಣಿಸುತ್ತೆ ಅಂತ ನಂಬಿದ್ದೀನಿ. ಇನ್ನು ಈ ಇಂಟ್ರೊಡಕ್ಷನ್ ವೀಡಿಯೋ ನೋಡುವಾಗ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಡೆಫಿನೆಟ್ಲಿ ಇದೊಂದು ಎಪಿಕ್ ಅನ್ನೋ ಒಂದು ಫೀಲ್ ಅಂತೂ ಬಂದೇ ಬರುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಅಲ್ಲೊಂದು ಎಮೋಷನ್ ಫೀಲ್ ಆಯ್ತು ನನಗೆ. ಆ ಟೈಟಲ್ನ ತೋರಿಸಿರೋ ರೀತಿ ಆಗಿರಲಿ, ಹಾಗೆಯೇ ಆ ಟೈಟಲ್ನ ಡಿಸೈನ್, ಅದರ ಹಿಂದೆ ನಮ್ಮ ಭಾರತವನ್ನು ತೋರಿಸಿರೋ ರೀತಿ, ಹಾಗೆಯೇ ಆ ಟೈಟಲ್ ಕೆಳಗಡೆ ಆರ್ ಟ್ರೂತ್ ಆರ್ ಹಿಸ್ಟ್ರಿ ಅನ್ನೋ ಒಂದು ಟ್ಯಾಗ್ಲೈನ್ ಲಿಟ್ರಲಿ ಒಂದು ಎಮೋಷನ್ನ ಫೀಲ್ ಮಾಡಿಸುತ್ತೆ. ಇದು ನಮ್ಮ ಕತೆ, ನಮ್ಮ ಇತಿಹಾಸ, ಇದನ್ನು ಇಡೀ ಜಗತ್ತಿಗೆ ದೊಡ್ಡ ಮಟ್ಟದಲ್ಲಿ ತೋರಿಸಿ ಒಂದು ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ಬರ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶನ ಎತ್ತಿ ಹಿಡಿಯುತ್ತೆ ಈ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಅಂತ ಹೇಳ್ತೀನಿ. ಆ ಮ್ಯೂಸಿಕ್ ಅಂತೂ ಆ ಟೈಟಲ್ ಬರುವಾಗ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ಅಂತಂದರೆ ಆ ಗ್ರಾಫ್ ನನಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ಓಮ್ ಬಂದಾಗ ಆ ಮ್ಯೂಸಿಕ್ ಲಿಟ್ರಲಿ ಗೂಸ್ ಬಂಪ್ಸ್ನ ತರಿಸ್ತು. ಅದರ ನೆಕ್ಸ್ಟ್ ಇರೋ ಟ್ಯೂನ್ ತುಂಬಾ ಕಾಮಾಗಿ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಅಗೈನ್ ಒಂದು ಹೈ ನೋಟಲ್ಲೇ ಈ ವಿಡಿಯೋನ ಎಂಡ್ ಮಾಡಿದರು. ನನಗೆ ಈ ವೇರಿಯೇಷನ್ಸ್ ಸಿಕ್ಕಾಪಟ್ಟೆ ಹಿಡಿಸ್ತು. ಈ 3 ನಿಮಿಷದ ವಿಡಿಯೋದಲ್ಲೇ ಈ ಲೆವೆಲ್ ಎಕ್ಸ್ಪೀರಿಯನ್ಸ್ನ ತಗೊಂಡು ಬಂದಿದ್ದಾರೆ ಅಂತಂದರೆ ಇನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಈ ಸಿನಿಮಾದ ಕಾಸ್ಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರಾಮನಾಗಿ ರಣಬೀರ್ ಅವರಂತೂ ಆ ಪಾತ್ರನ ತುಂಬ ಚೆನ್ನಾಗಿ ತರ್ತಾರೆ ಸ್ಕ್ರೀನ್ ಮೇಲೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಯಶ್ ಅವ್ರನ್ನ ಫಸ್ಟ್ ಟೈಮ್ ಈ ತರಹದ ರೋಲ್ನಲ್ಲಿ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಅವರ ಕಂಫರ್ಟ್ ಝೋನ್ನ ಬಿಟ್ಟು ಈ ಥರದ್ದನ್ನು ಹೇಗೆ ಅವರು ಅಪ್ರೋಚ್ ಮಾಡಿರ್ತಾರೆ ಅನ್ನೋದನ್ನು ನೋಡೋದಕ್ಕೆ. ಇನ್ನು ಸಾಯಿ ಪಲ್ಲವಿ ಅವರು ಸೀತಾಮಾತೆಯಾಗಿ ಕಾಣಿಸ್ಕೋತಾ ಇದ್ದಾರೆ. ಇದನ್ನು ನಾವು ನೋಡಿನೇ ಮಾತಾಡಬೇಕಾಗತ್ತೆ ಅಂತ ಹೇಳ್ತೀನಿ. ಇನ್ನು ಹನುಮಂತನಾಗಿ ಸನ್ನಿ ಡಿಯೋಲ್ ಅವರು ಒಳ್ಳೆಯ ಆಯ್ಕೆ ಅಂತ ಅನ್ನಿಸ್ತು. ಆ ಇನ್ನೋಸೆನ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು. ಇನ್ನು ನನ್ನ ಫೇವ್ರೇಟ್ ಕಾಜಲ್ ಅಗರ್ವಾಲ್ ಅವರು ಮಂಡೋದರಿಯಾಗಿ ಕಾಣಿಸ್ಕೋತಾ ಇದ್ದಾರೆ. ಇನ್ನು ಸುಮಾರು ಹೆಸರುಗಳಿವೆ, ಬಟ್ ಅವು ಎಷ್ಟು ನಿಜಾನೋ ಗೊತ್ತಿಲ್ಲ. ಅನೌನ್ಸ್ ಆದಾಗಲೇ ಗೊತ್ತಾಗೋದು. ಇನ್ನು ಯಶ್ ಅವರ ಪ್ಲ್ಯಾನ್ ಬಗ್ಗೆ, ಅವರ ವಿಷನ್ ಬಗ್ಗೆ ಮತ್ತೆ ಸ್ಪೆಷಲ್ಲಾಗಿ ಹೇಳೋದೇನು ಬೇಕಾಗಿಲ್ಲ. ಯಾಕಂದರೆ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋನೇ ಇದೆ. ನೋಡಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಿ. ನಿಜವಾಗ್ಲೂ ಹೇಳಬೇಕಂತಂದರೆ ಹಿ ಈಸ್ ಆನ್ ಅನದರ್ ಲೀಗ್. ಯಾಕಂದರೆ 2 ದೊಡ್ಡ ಇಂಡಿಯನ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ ವರ್ಲ್ಡ್ ಮಾರ್ಕೆಟ್ನ ಹೊಡೆಯೋ ಪ್ಲ್ಯಾನಲ್ಲಿದ್ದಾರೆ ಅವರು. ಐ ವಿಶ್ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ. ಆ್ಯಂಡ್ ಹಾಗೆ ಅವ್ರ ಪ್ರೊಡಕ್ಷನ್ ಅಂಡರಲ್ಲಿ ಇನ್ನೂ ಒಂದಿಷ್ಟು ಸಿನಿಮಾಗಳು ಬರಲಿ, ಅದು ಕನ್ನಡದಲ್ಲಿ ಅನ್ನೋ ಒಂದು ಆಸೆ ಇದೆ.
ಹೌದು, ಅವ್ರ ತಾಯಿಯವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳನ್ನು. ಬಟ್ ಯಶ್ ಅವರ ಪ್ರೊಡಕ್ಷನ್ಗೆ ಈಗ ಸದ್ಯಕ್ಕೆ ಇರೋ ರೀಚ್ ಬೇರೆ ಲೆವೆಲಲ್ಲಿದೆ. ಸೊ ಅದೊಂದೇ ಆಸೆ ಅಷ್ಟೇ. ಹಾಗೆಯೇ ಈ ರಾಮಾಯಣ ಇಂಟ್ರೋ ವೀಡಿಯೋನ ಅಟ್ಲೀಸ್ಟ್ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ರಿಲೀಸ್ ಮಾಡ್ಬೋದಿತ್ತು. ಐ ಮೀನ್ ಜಸ್ಟ್ ಬೇರೆ ಬೇರೆ ಆಡಿಯೋ ಟ್ರ್ಯಾಕ್ನ ಸಿಂಗಲ್ ವೀಡಿಯೋಗೆ ಅಟ್ಯಾಚ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಮುಂದಿನ ಪ್ರಮೋಷನಲ್ ಕಂಟೆಂಟ್ಗಳಲ್ಲಿ ಅದನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಸಿನಿಮಾ ಪಾರ್ಟ್ 1 ಶೂಟ್ನ ಕಂಪ್ಲೀಟ್ ಮಾಡಿದ್ದಾರೆ. ಜುಲೈ ಎಂಡ್ ಅಥವಾ ಆಗಸ್ಟಿಂದ ಪಾರ್ಟ್ 2 ಶೂಟ್ ಕೂಡ ಶುರು ಆಗುತ್ತಂತೆ. ಮತ್ತು ಪಾರ್ಟ್ 1 2026ನೇ ದೀಪಾವಳಿ ಹಬ್ಬಕ್ಕೆ ಬರುತ್ತೆ. ಆ್ಯಂಡ್ ಪಾರ್ಟ್ 2 2027ನೇ ದೀಪಾವಳಿ ಹಬ್ಬಕ್ಕೆ ಬರ್ತಾ ಇದೆ. ಈವನ್ ರಿಲೀಸ್ ಡೇಟಲ್ಲೂ ಕೂಡ ಒಂದು ಎಮೋಷ್ನಲ್ ಪಾಯಿಂಟ್ ಇದೆ. ಸಿನಿಮಾ ಅವ್ರು ಅಂದ್ಕೊಂಡಿರೋ ರೀತಿ ಬರಲಿ, ನಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ನನಗೆ ಈ ರಾಮಾಯಣ ಇಂಟ್ರೊಡಕ್ಷನ್ ವಿಡಿಯೋ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದ್ಕೊಂಡಿದ್ದ ಒಪಿನಿಯನ್ ಅಂತ ಅಂದ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ. ಓದುವೆ, ರಿಪ್ಲೈ ಮಾಡುವೆ. ಮಾದೇವ ರಿವ್ಯೂ ಕೇಳಿಬಿಡಿ ಅಷ್ಟೇ ದಯಮಾಡಿ, ಸಾಕಾಗಿದೆ ನನಗೆ.